ಪರಮ ಪೂಜ್ಯ ಭೈರವೈಕ್ಯ ಶ್ರೀ 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 ಬಾಲಗಂಗಾಧರನಾಥ ಸ್ವಾಮೀಜಿಗಳನ್ನು ಸ್ಮರಿಸುತ್ತಾ ಐನೂರ 16ನೇ ಯಲಹಂಕ ನಾಡಪ್ರಭು ಕೆಂಪೇಗೌಡರ ಜಯಂತ್ಯೋತ್ಸವದ ಅಂಗವಾಗಿ ನೂತನ ನಾಡಪ್ರಭು ಕೆಂಪೇಗೌಡರ ಕಂಚಿನ ಪ್ರತಿಮೆಯನ್ನ ಅನಾವರಣವನ್ನು ಮಾಡಲು ಬಂದಿರತಕ್ಕಂಥ ಪರಮ ಪೂಜ್ಯ ಶ್ರೀ 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 ನಿರ್ಮಲಾನಾಥಾನಂದ ಸ್ವಾಮೀಜಿಗಳಿಗೆ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾದಂಥ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಬಂಧುಗಳೇ. ಈ ಹಿಂದೆ ನಮ್ಮ ನಗರಸಭಾ ಮಾಜಿ ಅಧ್ಯಕ್ಷರಾದಂಥ ಕೃಷ್ಣಮೂರ್ತಿಯವರು ಮತ್ತು ಅವರ ತಂಡ ಇಲ್ಲಿ ಕೆಂಪೇಗೌಡರ ಒಂದು ಪ್ರತಿಮೆಯನ್ನ ಪ್ರತಿಷ್ಠಾಪನೆಯನ್ನು ಮಾಡಿದರು. ಆದರೆ ಅದು ಸ್ವಲ್ಪ ಶಿಥಿಲವಾಗಿತ್ತು ಮತ್ತು ಇಲ್ಲಿ ಕೂಡ ನವೀಕರಣವನ್ನು ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅನುದಾನದಲ್ಲಿ ಇವತ್ತು ನೂತನ ಕಂಚಿನ ಪ್ರತಿಮೆಯನ್ನ ಮತ್ತು ಕೋಟೆ ರೀತಿಯಾದಂಥ ಒಂದು ನವೀಕರಣದ ಈ ಒಂದು ಪ್ರತಿಮೆಯನ್ನ ನಮ್ಮ ಪೂಜ್ಯ ಸ್ವಾಮೀಜಿಗಳು ಬಂದು ಇವತ್ತು ಅವರ ಅಮೃತ ಹಸ್ತದಿಂದ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು, ಅನಾವರಣ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ಸ್ವಾಮೀಜಿಗಳಿಗೆ ನೀವು ನಂಬ್ತೀರೋ ಇಲ್ಲೋ, ಫೋನಲ್ಲಿ ಹೇಳಿದೆ ಸ್ವಾಮೀಜಿ ತಾವು ಬರಬೇಕು ಅಂತೇಳಿ, ಬರೀ ಫೋನಲ್ಲಿ ವಿಶ್ವಾಳ ಬರ್ತೀನಿ. ಅವತ್ತು ಸಾಕಷ್ಟು ಕಾರ್ಯಕ್ರಮ ಐತೆ, 7:30ಗೆ ನಾನು ಬಂದು ಬೇರೆ ಕಾರ್ಯಕ್ರಮಕ್ಕೆ ಹೊಡ್ತೀನಿ ಅಂತ ಹೇಳಿದೆ. ಯಾಕಂದರೆ ಇವತ್ತು ಸಂಜೆವರೆಗೂ ಕೂಡ ನಿರಂತರವಾದಂಥ ಸರ್ಕಾರಿ ಕಾರ್ಯಕ್ರಮಗಳು, ಬೇರೆ ಬೇರೆ ಖಾಸಗಿ ಕಾರ್ಯಕ್ರಮಗಳು, ಕೆಂಪೇಗೌಡರ ಕಾರ್ಯಕ್ರಮ ಇರೋದ್ರಿಂದ ಬಿಡುವಿಲ್ಲದ ಕಾರ್ಯಕ್ರಮ. ಅದರ ಮಧ್ಯದಲ್ಲೂ ಕೂಡ ನಮ್ಮ ಯಲಹಂಕದ ಮೇಲೆ ಇರ್ತಕ್ಕಂಥ ವಿಶ್ವಾಸ ಮತ್ತು ನಾಡಪ್ರಭು ಕೆಂಪೇಗೌಡರು ಇಲ್ಲಿ ಹುಟ್ಟಿದ್ರು ಅಂತಕ್ಕಂಥ ಇತಿಹಾಸದ ಗೌರವಾರ್ಥವಾಗಿ ಇವತ್ತು ಸ್ವಾಮೀಜಿಗಳು ಬಂದು ಈ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ಅವ್ರ ಮುಂದೆ ಇನ್ನೂ ಏರ್ಪೋರ್ಟ್ಗೆ ಇವತ್ತು ಕಾರ್ಯಕ್ರಮಕ್ಕೆ ಹೋಗಬೇಕಾಗಿದೆ. ಸೊ ಈಗ ಸ್ವಾಮೀಜಿಗಳು, ಪೂಜೆ ಸ್ವಾಮಿಗಳು ನಾನು ಮಾತಾಡಬೇಕು ಅಂತಿದ್ರು ಕೂಡ 9 ಗಂಟೆಗೆ ನಮ್ಮ ಮೆರವಣಿಗೆ ಪ್ರಾರಂಭ ಆಗ್ತದೆ. ಸ್ವಾಮೀಜಿಗಳು ಇವತ್ತು ನಮ್ಮನ್ನೆಲ್ಲ ಆಶೀರ್ವಚನ ಮಾಡಬೇಕು ಮತ್ತು ಯಲಹಂಕ ನಾಡಪ್ರಭು ಕೆಂಪೇಗೌಡರ ಹುಟ್ಟಿದ ಊರಿನಲ್ಲಿರ್ತಕ್ಕಂಥ ನಾವೆಲ್ಲ ಕೂಡ ಇವತ್ತು ಪುಣ್ಯವಂತರು. ಅವರು ಬೆಂಗಳೂರನ್ನು ಕಟ್ಟಿರೋದ್ರಿಂದ ಇವತ್ತು ನಾವು ಬದುಕನ್ನು ಕಟ್ಕೊಂಡಿರ್ತಕ್ಕಂಥದ್ದು. ಅವರು ಎಲ್ಲ ರಾಜಕಾರಣಿಗಳಿಗೂ ನಮ್ಮೆಲ್ಲರೂ ಕೂಡ ಆದರ್ಶಪ್ರಾಯರು. ಅವರೆಲ್ಲ ಕೂಡ ಒಬ್ಬ ರಾಜಕಾರಣಿ ಹೆಂಗೆ ಕೆಲಸ ಮಾಡಬೇಕು ಅಂತೇಳಿ ಕೆಂಪೇಗೌಡರನ್ನ ನೋಡಿ ನಾವು ಕಲ್ತ್ಕೊಬೇಕು. ಜಾತಿ ಇರಲಿಲ್ಲ ಅವ್ರ ಹತ್ರ, ಧರ್ಮದ ಭೇದ ಭಾವ ಇರಲಿಲ್ಲ. ಅಭಿವೃದ್ಧಿ ಹೆಂಗೆ ಮಾಡಬೇಕು ಅಂತಕ್ಕಂಥದ್ದು, ಕೆರೆ ಕಟ್ಟೆಗಳನ್ನು, ದೇವಸ್ಥಾನಗಳನ್ನು, ರಸ್ತೆಗಳನ್ನು, ಉದ್ಯಾನವನಗಳನ್ನು ಯಾವ ರೀತಿ ಮಾಡಿದ್ರು ಅನ್ನೋದು ಇವತ್ತು ನಮಗೆ ಆವತ್ತೇ ಸ್ಮಾರ್ಟ್ ಸಿಟಿ ಕಟ್ಟಂಥವ್ರು ನಾಡಪ್ರಭು ಕೆಂಪೇಗೌಡರು. ಸೊ ಅವರನ್ನ ಕುರಿತು ನಮ್ಮ ಸ್ವಾಮೀಜಿಗಳು ಇವತ್ತಿನ ಅವರ ಹುಟ್ಟುಹಬ್ಬವನ್ನು ಕುರಿತು ನಮ್ಮ ಸ್ವಾಮೀಜಿಗಳು ಆಶೀರ್ವಚನ ಮಾಡಬೇಕು. ನಮ್ಮ ಯಲಹಂಕದ ಕ್ಷೇತ್ರದ ಜನತೆಗೆ ಅವರ ಆಶೀರ್ವಾದ ಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನಾನು ಈಗ ಸ್ವಾಮೀಜಿಗಳು ತಮ್ಮನ್ನು ಕುರಿತು ಮಾತಾಡಬೇಕು.